ಪೇಂಟ್ ಗಾಡಿ ಮೇಲೆ ಹೊಡೆದಾಗ ಈ ತರ ಬರುತ್ತೆ. ನಿಮ್ಗೆ ಆರೆಂಜ್ ಮುಟ್ಟಿದ್ರೆ ಯಾವ ತರ ಫೀಲ್ ಆಗುತ್ತಲ್ಲ ಅದೇ ತರ ಟ್ರೈ ಮಾಡಿದ್ರೆ ಇದು ಹೋಗಲ್ಲ. ಸೊ ಇದಕ್ಕೆ ಸಪರೇಟ್ ಸೀರಿಯಂ ಆಕ್ಸೈಡ್ ಅಂತ ಒಂದು ಬರುತ್ತೆ. ಸೀರಿಯಂ ಆಕ್ಸೈಡ್ ಇದೇ ಡಿಫ್ರೆನ್ಸ್ ನಿಮಗೆ ಇಡೀ ಕಾರ್ ಬರುತ್ತೆ. ಓ ವಾವ್, ಆಗಿದೆ. ಏನು ಫಿನಿಶ್ ಇದೆ ಬ್ರೋ ಇದು. ಮಿರರ್ ಎಫೆಕ್ಟ್ ಬರ್ತದೆ. ಹೋಗ ಸೈಡ್ಗೆ. ಹಲೋ ಹಲೋ ಹಲೋ, ಎಲ್ರಿಗೂ ನಮಸ್ಕಾರ. ಆಟೋ ಸಿಂಡಿಕೇಟ್ಗೆ ಸ್ವಾಗತ ಸುಸ್ವಾಗತ. ಕಾರ್ ನೋಡಿ ಯಾವ ಕಂಡೀಷನಲ್ಲಿದೆ, ಫುಲ್ಲು ಧೂಳು. ಅದಕ್ಕೆ ಬೆಳಗ್ಗೆ ವಿಂಡ್ಶೀಲ್ಡ್ ಮಾತ್ರ ಕ್ಲೀನ್ ಮಾಡಿದ್ದೀನಿ, ಮಿಕ್ಕಿದ ಕಾರೆಲ್ಲ ಗಲೀಜಿದೆ. ಬಟ್ ಈ ಧೂಳನ್ನ ಕ್ಲೀನ್ ಮಾಡೋದಕ್ಕೆ ಇವತ್ತಿನ ವ್ಲಾಗು ಪ್ಲಸ್ ಈ ವ್ಲಾಗ್ ಏನು ಅಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ನಾರ್ಮಲ್ ನಮ್ಮ ರೆಗ್ಯುಲರ್ ಆಟೋ ಶೋ ವ್ಲಾಗ್ ಅಲ್ಲ ಇದು ಗೈಸ್. ನಾವು ಹೋಗ್ತಿದ್ದೀವಿ ಆಟೋ ಪ್ಯಾಲೆಟ್ ಅಂತ ಒಂದು ಕಾರ್ ಡೀಟೇಲಿಂಗ್ ಸ್ಟುಡಿಯೋಗೆ. ಕಾರ್ ನೋಡಿದ್ರೆ ಫುಲ್ ಧೂಳಾಗ್ಬಿಟ್ಟಿದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಕಾರ್ ವಾಶ್ ಮಾಡಿಸಿ, ಡೀಟೇಲಿಂಗ್ ಮಾಡಿಸಿ, ಅದ್ರ ಜೊತೆ ಪೇಂಟು ಡಲ್ ಮಾಡಿಸಿ, ರಬ್ಬಿಂಗ್ ಮಾಡಿಸಿ, ಪಾಲಿಶಿಂಗ್ ಮಾಡಿಸಿ, ಇನ್ನೂ ತುಂಬ ಏನೇನೋ ಮಾಡಿಸ್ಬೇಕು. ಬಟ್ ಫುಲ್ಲಾಗಿ ಏನೇನು ಮಾಡಿಸ್ಬೇಕು ಏನು ನನಗೆ ಐಡಿಯಾ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಒಂದು ಸರಿ ಕನ್ಸಲ್ಟೇಷನ್ ತೊಗೊಂಡು ಅವ್ರು ಏನು ರೆಕಮೆಂಡ್ ಮಾಡ್ತಾರೋ ಅದನ್ನೆಲ್ಲ ಮಾಡಿಸೋಣ. ಸೊ ಅದು ಮಾಡಿಸ್ತಾ ನಿಮಗೂ ಒಂದೊಂದು ಪ್ರಾಸೆಸ್ಸು ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಕಾರ್ನ ಲುಕ್ ಚೇಂಜ್ ಮಾಡಬೇಕು, ಡೀಟೇಲಿಂಗ್ ಮಾಡಬೇಕು ಅಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಜಸ್ಟ್ 8 minutes ಅವೇ ರೀಚ್ ಆಗ್ತೀವಿ ನಮ್ಮ ಲೊಕೇಶನ್ನು. ನಾವಿದ್ದೀವಿ ಕನಕಪುರ ರೋಡ್, ಫೋರಮಾಲ್ ಹತ್ರ. ಸೊ ಫೋರಮಾಲಿಂದ ಹಿಂಗೆ ಲೆಫ್ಟ್ ತೋರಿಸ್ತಿದೆ. ರೀಚ್ ಆಗಿ ಎಂಟ್ರಿ ಕೊಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಹಾಂ, ಇದೇ ಲೊಕೇಶನ್ ನೋಡಿ. ಹೊಸ ಡೀಟೇಲಿಂಗ್ ಸ್ಟುಡಿಯೋ. ಮೇ ಬಿ ಓಪನ್ ಮಾಡಿ 10 days ಏನೋ ಆಗಿದೆ ಅನ್ಕೊತೀನಿ. ಫ್ರೆಂಡ್ ಅವ್ರ ರೆಫರೆನ್ಸು. ಬನ್ನಿ ಹೋಗೋಣ. ಬ್ಲ್ಯಾಕ್ ನೋಡಿ, ಎಲ್ಲ ಬ್ಲ್ಯಾಕ್ಗೆ ಬ್ಲ್ಯಾಕ್ ಕಾರು, ಬಟ್ ಬ್ರೌನ್ ಆಗಿದೆ. ವೆರಿ ಸೂನ್ ಮತ್ತೆ ಬ್ಲ್ಯಾಕ್ ಮಾಡೋಣ. ಸೊ ನೋಡಿ, ಈ ಕಡೆಯಿಂದ ನೋಡಿ, ಪೇಂಟ್ ವರ್ಕು, ಪೇಂಟ್ ಫಿನಿಶ್ ಸೂಪರ್ ಆಗಿದೆ. ನಿಮಗೆ ನೆನಪಿದ್ರೆ ನಂದೊಂದು ಹಳೇ ವ್ಲಾಗಲ್ಲಿ ತುಮಕೂರು ಆಟೋ ಶೋಗೆ ಹೋದಾಗ ಇಲ್ಲಿ ಒಬ್ಬರು 2-wheeler ಅವ್ನು ಬಂದು ಈ ಡೋರು ಡ್ಯಾಮೇಜ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಈ ಡೋರು, ಈ ಪ್ಯಾನಲ್ಲು ಡ್ಯಾಮೇಜ್ ಮಾಡಿಬಿಡ್ತಾನೆ. ಸೊ ಅದಕ್ಕಾಗಿ ಏನಾಗುತ್ತೆ, ಮತ್ತೆ ಇದನ್ನೆಲ್ಲ ರೀಪೇಂಟ್ ಮಾಡಿಸಿದ್ದೀನಿ. ಇನ್ನು ರೀಪೇಂಟ್ ಮಾಡಿಸಿದ್ಮೇಲೆ ಈ ಕಡೆ ನಾನು ಏನು ಮಾಡ್ತಾರೆ, ರಬ್ಬಿಂಗ್ ಮಾಡಿಸ್ಬೇಕು. ಫಸ್ಟು ಡಲ್ ಮಾಡಿಸ್ಬೇಕು, ಪೇಂಟು ಡಲ್ ಮಾಡಿಸ್ಬಿಟ್ಟು ರಬ್ಬಿಂಗ್ ಮಾಡ್ತಾರೆ. ಅದನ್ನ ಮಾಡಿಸೇ ಇಲ್ಲ. ಸೊ ಇವತ್ತು ಆದರೆ ಫುಲ್ ಕಾರ್ನ ಡಲ್ ಮಾಡಿ ಪಾಲಿಷ್ ಮಾಡಿಸೋಣ, ಪಾಲಿಷಿಂಗ್ ಮಾಡಿಸೋಣ. ಸೊ ದ್ಯಾಟ್ ಫುಲ್ ಕಾರ್ ಹೊಸ ಲುಕ್ ಬಂದುಬಿಡುತ್ತೆ. ನೋಡಿ ಎಷ್ಟು ಧೂಳು ಕೂತಿದೆ ನೋಡಿ. ಬಟ್ ಇದ್ರದ್ದು ಬಿಫೋರ್ ನೋಡ್ಕೊಳ್ಳಿ ಹಿಂಗಿದೆ. ಆಫ್ಟ್ರ್ ಆದಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ನೋಡ್ಕೊಳ್ಳಿ. ಆಟೋ ಪ್ಯಾಲೆಟ್ ಬಂದಿದ್ದಾರೆ. ಮೇನ್ ಓನರ್ಸು ಇಲ್ಲಿದ್ದಾರೆ, ಆಟೋ ಪ್ಯಾಲೆಟ್ ಓನರ್ಸು. ಅರ್ಜುನ್ ಬ್ರೋ ಅಂದ್ಬಿಟ್ಟು, ಹಾಯ್ ಬ್ರೋ. ಇವರೊಂದು ಓನರು, ಪ್ಲಸ್ ವಿನೀತ್ ಬ್ರೋ ಅಂದ್ಬಿಟ್ಟು, ಹಾಯ್. ಇವ್ರನ್ನ ನೋಡೇ ಇರ್ತೀರಾ. ಸಿಡ್ ಮೋಟಿವ್ ಅಂತ ಇನ್ನೊಂದು ಇದಿದೆ, ಡೀಟೇಲಿಂಗ್ ಸ್ಟುಡಿಯೋ ಬನಶಂಕರಿ ಹತ್ರ ಅಲ್ಲ ಬ್ರೋ? ಕರೆಕ್ಟ್. ಓಕೆ. ಸೊ ಇವತ್ತು ಮೇನ್ ಉದ್ದೇಶ ಏನು ಇಲ್ಲಿ ಆಟೋ ಪ್ಯಾಲೆಟ್ ಬಂದಿರೋದು ಅಂದರೆ, ನನ್ನ ಕಾರು ಪೇಂಟ್ ಆಲ್ಮೋಸ್ಟ್ ಒಂದು 1 year ಆಗಿದೆ. ಬಟ್ ನೋಡಿ ಇಲ್ಲಿ ಈ ಸ್ಕ್ರ್ಯಾಚಸ್ ಕಾಣಿಸುತ್ತಾ? ಈ ಸ್ಕ್ರಾಚಸ್ ಎಲ್ಲ ಆಗಿದೆ. ಸೊ ಬ್ರೋ ಇದಕ್ಕೆ ಏನ್ ಮಾಡ್ಬೋದು ಇವತ್ತು? ಆಕ್ಚುಲಿ ಏನಂದ್ರೆ, ಈಗ ನಿಮ್ ಗಾಡಿಯಲ್ಲಿ 2-3 ತರ ಡಿಫೆಕ್ಟ್ಸ್ ಇದೆ, ಪೇಂಟ್ ಡಿಫೆಕ್ಟ್ಸ್. ಓಕೆ. ಒಂದ್ ಬಂದ್ಬಿಟ್ಟು ಆರೆಂಜ್ ಪೀಲ್ ಅಂತ ಹೇಳ್ತೀವಿ. ಆರೆಂಜ್ ಪೀಲ್ ಬಂದ್ಬಿಟ್ಟು ಇದು ಯೂಶಲಿ ಪೇಂಟಿಂಗ್ ರೀಪೇಂಟಿಂಗ್ ಆದಾಗ ಈ ತರ ಡಿಫೆಕ್ಟ್ ಬರುತ್ತೆ. ಇದು ಏನಂತಂದ್ರೆ, ಎಕ್ಸೆಸ್ ಪೇಂಟ್ ಗಾಡಿ ಮೇಲೆ ಹೊಡೆದಾಗ ಈ ತರ ಬರುತ್ತೆ. ನಿಮ್ಗೆ ಆರೆಂಜ್ ಮುಟ್ಟಿದ್ರೆ ಯಾವ ತರ ಫೀಲ್ ಆಗುತ್ತಲ್ಲ ಅದೇ ತರ ಫೀಲ್ ಆಗುತ್ತೆ. ಇದಿರೋದ್ರಿಂದ ನಿಮ್ಗೆ ಏನಂದ್ರೆ ಕಾರ್ದು ಪೇಂಟ್ ಶೇನ್ ಜಾಸ್ತಿ ಕಾಣಿಸಲ್ಲ. ಹೌದು. ಸೊ ಇದು ಬಂದ್ಬಿಟ್ಟು ಮೇಜರ್ ಡಿಫೆಕ್ಟ್ ಇದ್ರಲ್ಲಿ. ಇನ್ನೊಂದು ಏನಂತಂದ್ರೆ, ಸೆಕೆಂಡ್ ಡಿಫೆಕ್ಟ್ ಬಂದ್ಬಿಟ್ಟು ಇಲ್ಲಿ ಪಿನ್ ಹೋಲ್ಸ್ ಅಂತ ಹೇಳ್ತೀವಿ. ಇದನ್ನ ಚಿಕ್ ಡಾಟ್ ಪಿಂಪಲ್ಸ್ ತರ ಇದೆ. ಸೊ ಇದೆಲ್ಲ ಬರೋದು ಏನಕ್ಕೆ ಅಂತಂದ್ರೆ, ಈಗ ನೀವು ಗಾಡಿ ಬಂದ್ಬಿಟ್ಟು ಎನ್ಕ್ಲೋಸ್ಡ್ ಸ್ಪೇಸ್ ಅಲ್ಲಿ, ಡಸ್ಟ್ ಫ್ರೀ ಸ್ಪೇಸ್ ಅಲ್ಲಿ ಪೇಂಟ್ ಹೊಡೆದಿಲ್ಲ ಅಂದ್ರೆ ಈ ತರ ಡಿಫೆಕ್ಟ್ಸ್ ಬರುತ್ತೆ. ಓಕೆ. ಸೊ ಇದೆಲ್ಲಾನು ರಿಮೂವ್ ಮಾಡಕ್ ಟ್ರೈ ಮಾಡ್ತೀವಿ. ಅದು ಬಿಟ್ಬಿಟ್ಟು ನಿಮ್ ಕ್ಲಿಯರ್ ಕೋಟಲ್ ಸ್ಕ್ರಾಚಸ್ ಇದೆ.
ಲೈಟ್ ಸ್ಕ್ರಾಚಸ್ ಇದೆಲ್ಲ ಕ್ಲಿಯರ್ ಕೋಟ್ ಸ್ಕ್ರಾಚಸ್. ಈ ಸ್ಕ್ರಾಚಸ್ ಬಂದ್ಬಿಟ್ಟು ಏನಂತಂದ್ರೆ ನಿಮ್ಮ ಪೇಂಟ್ ಅಲ್ಲಿ ಬೇಸ್ ಕೋಟ್ ಇರುತ್ತೆ, ಬೇಸ್ ಕೋಟ್ ಮೇಲೆ ಟಾಪ್ ಕೋಟ್ ಇರುತ್ತೆ, ಕ್ಲಿಯರ್ ಕೋಟ್ ಹೌದು ಬ್ಲಾಕರ್ ಅಂತ ಹೇಳ್ತೀವಲ್ಲ. ಸೊ ಅದ್ರ ಮೇಲೆ ಈ ತರ ಲೈಟ್ ಸ್ಕ್ರಾಚಸ್ ಆಗಿದೆ. ಇದೆಲ್ಲಾನು ನಾವು ರಿಮೂವ್ ಮಾಡ್ಬಿಟ್ಟು ನಿಮ್ ಫ್ಯಾಕ್ಟ್ರಿ ಕಂಡೀಷನ್ ಗೆ ರೀಸ್ಟೋರ್ ಮಾಡಕ್ ಟ್ರೈ ಮಾಡ್ತೀವಿ. ಸರಿ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಯಾಂಡಿಂಗ್ ಮಾಡಿದೀವಿ. ಸ್ಯಾಂಡಿಂಗ್ ಅಂದ್ರೆ ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಡಲ್ ಮಾಡೋದು ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಯಾಂಡಿಂಗ್ ಮಾಡ್ಬಿಟ್ಟು ಈ ಡಿಫೆಕ್ಟ್ಸ್ ಎಲ್ಲ ಕಮ್ಮಿ ಮಾಡಿದೀವಿ. ಸೊ ಇದ್ರ ಮೇಲೆ ಈಗ ನಾವು ಪಾಲಿಶ್ ಮಾಡಿದಾಗ ಆಲ್ಮೋಸ್ಟ್ ನಿಮ್ಗೆ ಏನಾದ್ರು ಫ್ಯಾಕ್ಟ್ರಿ ಫಿನಿಶ್ ಗೆ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೆ ಏನಾದ್ರು ಇದು ಬ್ಲಾಕ್ ಕಲರ್ ಆಗಿರೋದಕ್ಕೆ ಮಿರರ್ ರಿಫ್ಲೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಗೆ ಪಾಲಿಶ್ ಮಾಡಿದ್ಮೇಲೆ ನಮ್ಮ ಫೇಸ್ ನಾವೇ ರಿಫ್ಲೆಕ್ಷನ್ ನೋಡ್ಕೋಬಹುದು, ಆ ತರ ಫಿನಿಶ್ ಬರುತ್ತೆ. ಬಟ್ ಆಲ್ರೆಡಿ ಸ್ಮೂತ್ ಆಗಿದೆ ಹೇಳ್ಬೇಕು ಅಂದ್ರೆ. ಸೊ ನೀವು ಎರಡು ಮುಟ್ ಫೀಲ್ ಮಾಡ್ಬೋದು. ಇದು ನಿಮ್ಗೆ ಸ್ಮೂತ್ ಅನ್ಸುತ್ತೆ, ಅದು ನಿಮ್ಗೆ ಏನಾದ್ರು ಸ್ವಲ್ಪ ನಿಮ್ಗೆ ಸ್ಲೈಡ್ ಆಗಲ್ಲ, ಈಸಿಯಾಗಿ ಸ್ಲೈಡ್ ಆಗಲ್ಲ. ಹೌದು ನಿಜ. ಇದನ್ನ ಫಿಕ್ಸ್ ಮಾಡಿದಾಗ ನಿಮ್ಗೆ ಏನಾದ್ರೆ ಗಾಡಿ ಬ್ಲಾಕ್ ಗಾಡಿ ಏನಾದ್ರು ಗ್ಲಾಸಿ ಬ್ಲಾಕ್ ಅಲ್ಲಿ ನಿಮ್ಗೆ ಒಂದ್ ಶೈನಿಂಗ್ ಇರುತ್ತೆ. ಆ ಲುಕ್ಗೋಸ್ಕರ ನಾವು ಬ್ಲಾಕ್ ಪೇಂಟ್ ಮಾಡ್ಸೋದಾಗ್ಲಿ ಇಲ್ಲಾಂದ್ರೆ ಬ್ಲಾಕ್ ಕಾರ್ಸ್ ತಗೊಳೋದೇ ಆ ರೀಸನ್ಗೆ. ಸೊ ಆ ಫಿನಿಶ್ ನಾವು ನಿಮ್ಗೆ ಅಚೀವ್ ಮಾಡ್ಕೊಡ್ತೀವಿ. ಓಕೆ ಬ್ರೋ, ನನಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ನಿಮ್ಗೇನು ನೀವು ನೋಡಿದಿರಲ್ಲ ಅಂದ್ರೆ ಕಾರ್ನ ನೀವು ಫುಲ್ ನೋಡಿದ್ರು ಒಂದ್ಸತಿ, ನಿಮ್ ಪ್ರಕಾರ ಏನೇನು ಇದ್ರಲ್ಲಿ ಡೀಟೇಲಿಂಗ್ ಮಾಡ್ಬೇಕಾಗುತ್ತೆ? ಜನರಲ್ ಆಗಿ ಏನಂತಂದ್ರೆ ಡೀಟೇಲಿಂಗ್ ಅಲ್ಲೂ ಎರಡ್ ತರ ಮಾಡ್ಬೋದು. ಗಾಡಿಗೆ ಬರೀ ರಬ್ಬಿಂಗ್ ಪಾಲಿಶಿಂಗ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಫುಲ್ ಡೀಟೇಲಿಂಗ್ ಮಾಡ್ಬೋದು. ರಬ್ಬಿಂಗ್ ಪಾಲಿಶಿಂಗ್ ಯಾವ ಕೇಸಲ್ಲಿ ಮಾಡ್ತೀವಿ ಅಂದ್ರೆ ರೀಪೇಂಟ್ ಮಾಡಿ ಈ ತರ ಡಿಫೆಕ್ಟ್ಸ್ ಇದ್ರೆ ಈ ಡಿಫೆಕ್ಟ್ಸ್ ರೆಕ್ಟಿಫೈ ಮಾಡಕ್ಕೆ ರಬ್ಬಿಂಗ್ ಪಾಲಿಶಿಂಗ್ ಮಾಡ್ತೀವಿ, ಅಲ್ಲಿ ಡಲ್ ಮಾಡ್ಬಿಟ್ಟು ಪಾಲಿಶ್ ಮಾಡ್ತೀವಿ. ಅದ್ಬಿಟ್ಟು ಡೀಟೇಲಿಂಗ್ ಅಂತ ಮಾಡಿದಾಗ ಈಗ ಏನಂದ್ರೆ ಗ್ಲಾಸಸ್ ಮತ್ತೆ ವಿಂಡ್ಶೀಲ್ಡ್ ಎಲ್ಲಾನು ಪಾಲಿಶ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಿಮ್ ಗ್ಲಾಸ್ ಅಲ್ಲಿ ನೋಡಿದ್ರೆ ಇದು ಹಾರ್ಡ್ ವಾಟರ್ ಸ್ಟೇನ್, ತುಂಬಾ ದಿವಸ ಆಯ್ತು. ನೀರಿನ ಕಲೆ ನಾವು ಏನೇ ಹಾಕಿ ರಿಮೂವ್ ಮಾಡೋ ಟ್ರೈ ಮಾಡಿದ್ರು ಇದು ಹೋಗಲ್ಲ. ಸೊ ಇದಕ್ಕೆ ಸಪರೇಟ್ ಸೀರಿಯಂ ಆಕ್ಸೈಡ್ ಅಂತ ಒಂದು ಬರುತ್ತೆ. ಆ ಸೀರಿಯಂ ಆಕ್ಸೈಡ್ ನ ಹಾಕ್ಬಿಟ್ಟು ನಿಮ್ಗೆ ಪಾಲಿಶಿಂಗ್ ಮಾಡ್ತೀವಿ. ಪಾಲಿಶಿಂಗ್ ಮಾಡಿದಾಗ ಸೀರಿಯಂ ಆಕ್ಸೈಡ್ ಅಲ್ಲಿ ವಿಂಡ್ಶೀಲ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆ ಗ್ಲಾಸಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಉಪ್ಪು ಕಲೆ ಎಲ್ಲ ಹೋಗ್ಬಿಟ್ಟು ಕ್ಲಿಯರ್ ಗ್ಲಾಸ್ ನಿಮ್ಗೆ ಈ ಒಳಗಡೆಯಿಂದ ನೋಡಿದ್ರೆ ವಿಷನ್ ಕ್ಲಿಯರ್ ಇರುತ್ತೆ. ನೈಟ್ ಟೈಮ್ ಲೈಟ್ ಸ್ಪ್ಲಿಟ್ ಆಗಲ್ಲ. ನೀವು ಆಪೋಸಿಟ್ ವೆಹಿಕಲ್ ಲೈಟ್ ಇದಾದಾಗ ಥ್ರೋ ಆದಾಗ ಲೈಟ್ ಸ್ಪ್ಲಿಟ್ ಆಗಲ್ಲ. ಅದು ಮತ್ತೆ ಮೂರನೇ ಇದು ಏನಂತಂದ್ರೆ ಬೆನಿಫಿಟ್ ಏನಂದ್ರೆ ಲೈಕ್ ವಾಟರ್ ಗ್ಲಾಸ್ ಮೇಲೆ ಬಿದ್ದಾಗ ನೀರ್ ಜಾರ್ಕೊಂಡು ಹೋಗ್ಬಿಡುತ್ತೆ, ಗ್ಲೈಡ್ ಆಗ್ಬಿಡುತ್ತೆ, ಅಲ್ಲಿ ಸ್ಟೇ ಆಗಲ್ಲ. ಸೊ ನಿಮ್ಗೆ ಏನಾದ್ರು ನೈಟ್ ಟೈಮ್ ಆಗ್ಲಿ ಮಳೆ ಬಂದಾಗ ಆಗ್ಲಿ ಗಾಡಿ ಓಡಿಸೋದಕ್ಕೆ ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ. ಎರಡನೇದು ಬಂದ್ಬಿಟ್ಟು ನಿಮ್ ಹೆಡ್ ಲೈಟ್ಸ್ ಲೈಟ್ ಆಗಿ ಎಲ್ಲೋ ಇದೆ, ಲೈಟ್ ಥ್ರೋ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲ ಎಲ್ಲೋ ಸ್ಟೇನ್ಸ್ ಎಲ್ಲ ಇದೆ. ಹೌದು. ಸೊ ಇದೆಲ್ಲ ರಿಮೂವ್ ಮಾಡಬಹುದು. ಹೆಡ್ ಲೈಟ್ ರಿಸ್ಟೋರೇಷನ್ ಅಂತ ಮಾಡ್ತೀವಿ. ರಿಸ್ಟೋರೇಷನ್ ಮಾಡಿದಾಗ ಇದನ್ನು ಅಷ್ಟೇ ಹೆಡ್ ಲೈಟ್ ಫ್ರಂಟ್ ಗ್ಲಾಸ್ ಏನಿದೆ ಪಾಲಿಕಾರ್ಬನೇಟ್ ಮೆಟೀರಿಯಲ್. ಪಾಲಿಕಾರ್ಬನೇಟ್ ನ ಏನಂತಂದ್ರೆ ಅದನ್ನು ನಾವು ಡಲ್ ಮಾಡ್ಬಿಟ್ಟು ಪಾಲಿಶ್ ಮಾಡ್ಬೋದು, ಇಲ್ಲಾಂದ್ರೆ ಡಲ್ ಮಾಡ್ಬಿಟ್ಟು ಲ್ಯಾಕರ್ ಹೊಡಿಬಹುದು. ಅದನ್ನ ರಿಸ್ಟೋರ್ ಮಾಡ್ಕೊಡ್ತೀವಿ ನಾವು. ಅದು ಬಿಟ್ಟು ನಿಮ್ಗೆ ಏನಂತಂದ್ರೆ ಇಂಜಿನ್ ಬೇ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತೀವಿ. ಅದ್ರಲ್ಲಿ ಇಂಜಿನ್ ಅಲ್ಲಿ ಏನಾದ್ರು ಮಣ್ಣು ಅದೆಲ್ಲ ಇದ್ರೆ ನಿಮ್ಗೆ ರಿಮೂವ್ ಆದ್ರೆ ನಿಮ್ಗೆ ಆಕ್ಚುಲಿ ಏನಾದ್ರೆ ಇನ್ನೂ ಎಫಿಷಿಯಂಟ್ ಆಗಿರುತ್ತೆ. ನೀವು ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿದಿರಲ್ಲ, ಅದೆಲ್ಲ ಕ್ಲೀನ್ ಆಗಿದ್ರೆ ನಿಮ್ಗೂ ಓಡಿಸೋದಕ್ಕೆ ಸ್ಮೂತ್ ಆಗಿರುತ್ತೆ. ರೇಡಿಯೇಟರ್ ಅದೆಲ್ಲ ಕ್ಲೀನ್ ಆದಾಗ. ಅದ್ಬಿಟ್ಟು ಡಿಸ್ಕೇಲಿಂಗ್ ಅಂತ ಮಾಡ್ತೀವಿ. ಡಿಸ್ಕೇಲಿಂಗ್ ಅಂತಂದ್ರೆ ಈಗ ಲೋಗೋ ಕಾರ್ನರ್ಸ್ ಅಲ್ಲಿ ಯೂಶಲಿ ವಾಷಿಂಗ್ ಅಲ್ಲಿ ಇದೆಲ್ಲ ಹೋಗಲ್ಲ. ಸೊ ಇದನ್ನೆಲ್ಲ ಡಿಸ್ಕೇಲಿಂಗ್ ಮಾಡಿದಾಗ ಇದೆಲ್ಲ ರಿಮೂವ್ ಆಗುತ್ತೆ. ಎಲ್ಲ ಕಾರ್ನರ್ಸ್ ಅಲ್ಲಿ ಒಂದು ಲೈನ್ ತರ ಇರುತ್ತೆ, ಮಣ್ಣು ತರ. ಅದು ಡಿಸ್ಕೇಲಿಂಗ್ ಅಂತ ಹೇಳ್ತೀವಿ. ಅದ್ ಬಿಟ್ಬಿಟ್ಟು ನಿಮ್ಗೆ ಏನಾದ್ರು ಇಂಟೀರಿಯರ್ ಡೀಪ್ ಕ್ಲೀನಿಂಗ್ ಬೇಕಾದ್ರೆ ಅದು ಮಾಡ್ತೀವಿ. ನಿಮ್ ಗಾಡಿಗೆ ಅವಶ್ಯಕತೆ ಇಲ್ಲ, ಬಟ್ ಯೂಶಲಿ ಡೀಟೇಲಿಂಗ್ ಮಾಡಿದಾಗ ಅದೆಲ್ಲ ಮಾಡ್ತೀವಿ. ಅದ್ ಬಿಟ್ರೆ ಈ ಪ್ಲಾಸ್ಟಿಕ್ ಪಾರ್ಟ್ಸ್ ಇರುತ್ತಲ್ಲ, ಓವರ್ ಟೈಮ್ ಕಲರ್ ಫೇಡ್ ಆಗಿ ಹೋಗುತ್ತೆ. ಇದನ್ನ ರಿಸ್ಟೋರೇಷನ್ ಅಂತ ಮಾಡ್ಬೋದು. ಪ್ಲಾಸ್ಟಿಕ್ ರಿಸ್ಟೋರೇಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ ಫ್ಯಾಕ್ಟ್ರಿ ಕಂಡೀಷನ್ ಗೆ ರಿಸ್ಟೋರ್ ಮಾಡಕ್ ಟ್ರೈ ಮಾಡ್ತೀವಿ. ಡೀಟೇಲಿಂಗ್ ಇಸ್ ಅನ್ ಅಟೆಂಪ್ಟ್. ನಾವು ಎಲ್ಲ ಅಟೆಂಪ್ಟ್ ಮಾಡ್ತೀವಿ. ರಿಸಲ್ಟ್ಸ್ ಡಿಪೆಂಡ್ ಆಗೋದು ನಾವು ಯಾವ ತರ ಮೇಂಟೈನ್ ಮಾಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ವಿಲ್ ಟ್ರೈ ಟು ಡೂ ಅವರ್ ಬೆಸ್ಟ್. ನಿಮ್ಗೆ ಒಂದು 80-90% ಫ್ಯಾಕ್ಟ್ರಿ ಕಂಡೀಷನ್ ರಿಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದು ಬಂದ್ಬಿಟ್ಟು ರಿಸ್ಟೋರೇಷನ್ ಪಾರ್ಟ್. ಇದೆಲ್ಲ ಡೀಟೇಲಿಂಗ್ ಇಸ್ ಕಂಪ್ಲೀಟ್ಲಿ ಟು ಡೂ ವಿತ್ ರಿಸ್ಟೋರೇಷನ್. ನಿಮ್ಗೆ ಏನಂದ್ರೆ ಆಲ್ರೆಡಿ ಡಿಫೆಕ್ಟ್ಸ್ ಇರೋದನ್ನ ಕ್ಲಿಯರ್ ಮಾಡ್ಬಿಟ್ಟು. ಪ್ರೊಟೆಕ್ಷನ್ ಸೈಡ್ ಬಂದ್ಬಿಟ್ಟು PPF ಮಾಡ್ತೀವಿ, ಸೆರಾಮಿಕ್ ಕೋಟಿಂಗ್ ಅಂತ ಮಾಡ್ತೀವಿ. ಅದೆಲ್ಲ ಪ್ರೊಟೆಕ್ಷನ್ ಸೈಡ್. ಸೊ ಇದು ನಿಮ್ಗೆ ರಿಸ್ಟೋರೇಷನ್ ಟೈಪ್. ರಿಸ್ಟೋರೇಷನ್ ಮಾಡಿದ್ಮೇಲೆ ಪ್ರೊಟೆಕ್ಷನ್ ಹಾಕೊಂಡ್ರೆ ನಿಮ್ಗೆ ಏನಂದ್ರೆ ಅದು ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ PPF ಹಾಕಿದ್ರೆ ಒಂದು 10-12 ಇಯರ್ಸ್ ವರ್ಗು ನಿಮ್ಗೆ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಸೆರಾಮಿಕ್ ಆದ್ರೆ 3 to 5 ಇಯರ್ಸ್ ವರ್ಗು ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಅದೆಲ್ಲ ಪ್ರೊಟೆಕ್ಷನ್ ಸೈಡ್. ಬಟ್ ಫಸ್ಟ್ ಲೆಟ್ಸ್ ಡು ದ ರಿಸ್ಟೋರೇಷನ್. ಸೊ ನನ್ನ ಗಾಡಿಗೆ ಒಂದು ಮೇನ್ ರಿಸ್ಟೋರೇಷನ್. ಯಾಕಂದ್ರೆ ರಿಸ್ಟೋರೇಷನ್ ಟ್ರೈ ಟು ಬ್ರಿಂಗ್ ಇಟ್ ಟು ಫ್ಯಾಕ್ಟ್ರಿ ಕಂಡೀಷನ್. ಆಲ್ರೆಡಿ ಆಕ್ಚುಲಿ ವರ್ಕ್ ಸ್ಟಾರ್ಟ್ ಆಗಿದೆ. ಈ ಕಡೆ ಎಲ್ಲ ನೋಡಿ ಡಲ್ ಮಾಡಿದ್ದಾರೆ ಆಲ್ರೆಡಿ. ನಿಮಗೆ ನೀವು ನೋಟಿಸ್ ಮಾಡಿ ಶೈನ್ ಬಂದಿದೆ, ಇಲ್ಲಿ ಶೈನ್ ಬರ್ತಿದೆ. ಇನ್ನೂ ಬಂದು ಪಾಲಿಶ್ ಎಲ್ಲ ಹೊಡೆದ್ರೆ ಇದು ಫುಲ್ಲು ಪಳಪಳ ಅನ್ನತ್ತೆ, ಫುಲ್ ಬ್ಲ್ಯಾಕ್ ಗ್ಲಾಸಿ ಫಿನಿಶ್ ಬರುತ್ತೆ. ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಪೇಂಟ್ ಕಂಡೀಷನ್ ಯಾವ ಥರ ಇತ್ತು ಅಂತ. ಸೊ ಅದಕ್ಕಾಗಿಯೇ ಇದು ಡೀಟೇಲಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ಬಂದಿದೆ ವಿನೀತ್ ಬ್ರೋನ ಕೇಳಿಕೊಂಡು. ಸೊ ಹಿಂಗಿದೆ ಕಾರ್ ಕಂಡೀಷನ್ನು. ಬಟ್ ನನಗೇನು ಅಂದರೆ ಕಾರ್ ಈ ಟೈಮ್ ನೆಕ್ಸ್ಟು ಯಾವುದಾದ್ರು ಈವೆಂಟ್ಗೆ ಹೋದಾಗ ತುಂಬ ಚೆನ್ನಾಗಿರಬೇಕು ಅಂದ್ಬಿಟ್ಟು ಐ ಆಮ್ ಗೆಟಿಂಗ್ ದ ಫುಲ್ ಕಾರ್ ರೀಸ್ಟೋರ್ಡ್. ಬೇಸಿಕ್ಲಿ ಪೇಂಟ್ ರೀಸ್ಟೋರೇಷನ್ ಏನಿದೆ, ಡಲ್ಲಿಂಗು, ಪಾಲಿಶಿಂಗು,
ಬ್ರೋ ಇದಾದ್ಮೇಲೆ ನೀವು ನೆಕ್ಸ್ಟ್ ಇದ್ರ ಮೇಲೆ ಎಷ್ಟು ಕೋಟ್ ಹಾಕ್ತೀವಿ ನಾವು? ಸೊ ಜನರಲ್ ಆಗಿ ಏನಂದ್ರೆ ಪಾಲಿಶಿಂಗ್ ಬಂದ್ಬಿಟ್ಟು 3 ಕೋಟ್ಸ್ ಪಾಲಿಶ್ ಮಾಡ್ತೀವಿ. ಒಂದ್ ಬಂದ್ಬಿಟ್ಟು ನಿಮ್ಗೆ ಏನಕ್ಕೆ ಅಂದ್ರೆ ಈ ಡಿಫೆಕ್ಟ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ 1 ಕೋಟ್ ಪಾಲಿಶ್ ಬರುತ್ತೆ. ಓಕೆ. ಅದಾದ್ಮೇಲೆ ಫಿನಿಶಿಂಗ್ ಅಂತ ಹೇಳ್ತೀವಿ. ಅದೇನಾದ್ರು ಲೈಟ್ ಸ್ಕ್ರಾಚಸ್ ಈ ಸ್ವರ್ಲ್ ಮಾರ್ಕ್ಸ್ ಅಂತ ಹೇಳ್ತೀವಿ, ರೌಂಡ್ ಲೈಟ್ ಅದೇ ನಾವು ಇದು ಸೊ ಅದನ್ನ ರಿಮೂವ್ ಮಾಡೋದು ಸ್ವರ್ಲ್ ರಿಮೂವರ್ ಅಂತ ಹಾಕ್ತಿವಿ. ಲಾಸ್ಟ್ ಲೇಯರ್ ಬಂದ್ಬಿಟ್ಟು ಕೆಲವೊಂದ್ ಕಡೆ ಟೆಫ್ಲಾನ್ ಕೋಟಿಂಗ್ ಅಂತಾರೆ, ಕೆಲವೊಂದ್ ಕಡೆ ಸೀಲೆಂಟ್ ವ್ಯಾಕ್ಸ್ ಅಂತಾರೆ. ಅದ್ ಬಂದ್ಬಿಟ್ಟು ಏನಕ್ಕೆ ಅಂತಂದ್ರೆ ಪ್ರೊಟೆಕ್ಷನ್ ಸೈಡ್ ಅದಾಗೆ ನಿಮ್ಗೆ ಸೀಲೆಂಟ್ ವ್ಯಾಕ್ಸ್ ಅಥವಾ ಟೆಫ್ಲಾನ್ ಕೋಟಿಂಗ್ ಹಾಕಿದ್ರೆ ಒಂದ್ 6 months ವರ್ಗು ನಿಮ್ಗೆ ಪೇಂಟ್ ಪ್ರೊಟೆಕ್ಟ್ ಆಗಿರುತ್ತೆ. ಸೊ ಇದು 3 ಲೇಯರ್ ಪಾಲಿಶಿಂಗ್ ಮಾಡ್ತೀವಿ. ಅದ್ ಬಿಟ್ಟು ನಿಮ್ಗೆ 1 ಲೇಯರ್ ಸ್ಯಾಂಡಿಂಗ್ ಮಾಡಿದೀವಿ ಆಲ್ರೆಡಿ. ಸೊ ಕೆಲವೊಂದ್ಸಲ 5 ಸಲ ಪಾಲಿಶ್ ಮಾಡ್ಬೇಕು ಆಗುತ್ತೆ. ಯಾಕಂದ್ರೆ ಈಗ ರೀಪೇಂಟ್ ಆಗಿ ಬಂದಾಗ ಗಾಡಿ ಏನಾಗುತ್ತೆ ಅಂತಂದ್ರೆ ನಾಟ್ ನೆಸೆಸರ್ಲಿ ಲೈಕ್ ಅವ್ರು ಒಳ್ಳೆ ಕೆಲಸ ಮಾಡಿರ್ತಾರೆ ಅಂತ 100% ಹೇಳಕ್ಕಾಗಲ್ಲ. ಸೊ ಡಿಫೆಕ್ಟ್ಸ್ ಎಷ್ಟಿರುತ್ತೆ ಅಷ್ಟು ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಈಗ ಹೊಸ ಗಾಡಿ ಇಲ್ಲ ಆದ್ರೆ 1 ಸ್ಟೆಪ್ ಪಾಲಿಶ್ ಸಾಕಾಗುತ್ತೆ. ಏನಕ್ಕೆ ಅದ್ರಲ್ಲಿ ಫ್ಯಾಕ್ಟರಿ ಇದ್ರಲ್ಲಿ ಜಾಸ್ತಿ ಡಿಫೆಕ್ಟ್ಸ್ ಇರಲ್ಲ. ಪೇಂಟ್ ಮೇಲೆ ಏನಾದ್ರು ಅಂಟ್ಕೊಂಡಿರುತ್ತೆ ಅಥವಾ ಇಲ್ಲಾಂದ್ರೆ ಲೈಟ್ ಸ್ವರ್ಲ್ ಮಾರ್ಕ್ಸ್ ಇರುತ್ತೆ, ಅದನ್ನ ರಿಮೂವ್ ಮಾಡಕ್ 1 ಕೋಟ್ ಪಾಲಿಶಿಂಗ್ ಸಾಕಾಗುತ್ತೆ. ಬಟ್ ಗಾಡಿ ಕಂಡೀಷನ್ ಈ ತರ ಇದ್ದಾಗ ವಿ ಶುಡ್ ಈಗ ಏನಂದ್ರೆ ಎಲ್ಲ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಈಗ ಆಲ್ಮೋಸ್ಟ್ 4 ಕೋಟ್ ನಿಮ್ಗೆ ಸ್ಯಾಂಡಿಂಗ್ಸ್ ಪ್ಲಸ್ ಪಾಲಿಶಿಂಗ್ ಮಾಡ್ತಾರೆ. ಓಕೆ ಬ್ರೋ, ಇನ್ನೊಂದು ಮೇನ್ ಕ್ವೆಶ್ಚನ್ ಆಕ್ಚುಲಿ, ಆಟೋ ಪೈಲಟ್ ಅನ್ನೋದು ಲೊಕೇಶನ್ ಎಲ್ಲಿದೆ ನನಗೆ? ಸೊ ನಮ್ ಆಟೋ ಪೈಲಟ್ ಬಂದ್ಬಿಟ್ಟು JP ನಗರ್ 9th ಫೇಸ್ ಅಲ್ಲಿ ಇರೋದು. ನಿಮ್ಗೆ ಲ್ಯಾಂಡ್ ಮಾರ್ಕ್ ಅಂತ ಹೇಳಿದ್ರೆ ದೊಡ್ಡ ಕಳ್ಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಎಂಪೈರ್ ಇದೆ ಅಲ್ಲ, ಅಲ್ಲಿಂದ ನಿಮ್ಗೆ ಹಾರ್ಡ್ಲಿ ಮೇನ್ ರೋಡ್ ಇಂದ ಇಟ್ ವಿಲ್ ಟೇಕ್ 5 minutes ಟು ರೀಚ್. ಸೊ ಇಲ್ಲಿ ನಾವು ಎಲ್ಲಾ ತರ ಡೀಟೇಲಿಂಗ್, ಪೇಂಟಿಂಗ್, PPF ಎಲ್ಲ ಮಾಡ್ತೀವಿ. ಸೊ ನಮ್ದು ಇನ್ನೊಂದು ಸ್ಟೋರ್ ಇದೆ, ಅದು ಬಂದ್ಬಿಟ್ಟು JP ನಗರ್ 1st ಫೇಸ್ ಅಲ್ಲಿ. ನಮ್ಗೆ ಅಲ್ಲಿ ಏನಂತಂದ್ರೆ ಆಲ್ರೆಡಿ ಎಕ್ಸಸ್ ವರ್ಕ್ ತುಂಬಾ ಬರುತ್ತೆ ನಮ್ಗೆ. ಅಲ್ಲಿ ಗಾಡಿ ನಿಲ್ಸ್ಕೊಳೋಷ್ಟು ಮಾಡೋಷ್ಟು ಜಾಗ ಇಲ್ಲ ಅಲ್ಲಿ. ಸೊ ಅದಕ್ಕಾಗಿ ಈ ವೆಂಚರ್ ನ ಸ್ಟಾರ್ಟ್ ಮಾಡಿರೋದು. ಪ್ಲಸ್ ಏನಂತಂದ್ರೆ ನಾವು ಪೇಂಟಿಂಗ್ ಬಂದ್ಬಿಟ್ಟು ಔಟ್ಸೋರ್ಸ್ ಮಾಡ್ತಿದ್ವಿ. ಪೇಂಟಿಂಗ್ ಹೊರಗಡೆ ಕೊಟ್ಟಾಗ ಏನಾಗ್ತಿತ್ತು ಅಂತಂದ್ರೆ ಈಗ ಅವ್ರು ಮಾಡೋ ಮಿಸ್ಟೇಕ್ಸ್ ಗೆ ನಾವು ಬ್ಲೇಮ್ ತಗೋಬೇಕಾಗುತ್ತೆ. ಅದಕ್ಕೆ ಇನ್ಹೌಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂತಿರೋದು. ಸೊ ಇದು ಪೇಂಟಿಂಗ್ ಪೇಂಟ್ ಬೂತ್, ಇದು ಪೇಂಟಿಂಗ್ ಬೂತ್ ಇಲ್ಲಿ ಡೆವಲಪ್ ಮಾಡಿದ್ದಾರೆ. ಸೊ ಇದು ಪೇಂಟಿಂಗ್ ಬೂತ್ ನಾವು ಮ್ಯಾನುವಲ್ ಆಗಿ ಮಾಡಿರೋದು. ಇದ್ರಲ್ಲಿ ಸ್ಟ್ರಾಂಗ್ ಎಕ್ಸಾಸ್ಟ್ ಎಲ್ಲ ಇರುತ್ತೆ, ಡಸ್ಟ್ ಎಲ್ಲ ಕುತ್ಕೊಳಲ್ಲ. ಸೊ ಅವಾಗ ಈಗ ಪೇಂಟ್ ಇನ್ಹೌಸ್ ಆಗಿರೋದಕ್ಕೆ ನಾವ್ ಏನಂತಂದ್ರೆ ಲೈಕ್ ನಾವೇ ಪೇಂಟ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಡ್ಯಾಮೇಜ್ ಕಂಟ್ರೋಲ್ ಅಲ್ಲಿ ಮಾಡಿ ಪ್ಲಸ್ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟು ಫ್ಯಾಕ್ಟರಿ ಕಂಡೀಷನ್ ಅದೇ ಐ ಮೀನ್ OEM ಸರ್ವಿಸ್ ಅಲ್ಲಿ ಪೇಂಟ್ ಮಾಡ್ತಾರೆ ಯಾವ ತರ ಬರುತ್ತಲ್ಲ ಆ ತರ ಕ್ವಾಲಿಟಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೂಪರ್. ಸರಿ ಬ್ರೋ, ನಾನು ಆಕ್ಚುಲಿ ಆಲ್ರೆಡಿ ಬಿಫೋರ್ದು ವಿಡಿಯೋಸ್ ಮಾಡಿದ್ದೀನಿ. ಫುಲ್ ಡೀಟೇಲಿಂಗ್ ಎಲ್ಲ ಆದ್ಮೇಲೆ ಏನೊಂದು 8 hours ಬೇಕಾ? ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಬೇಸಿಕ್ ಇದು ಏನಂತಂದ್ರೆ ಇವತ್ತು ನಿಮ್ ಪ್ರಯಾರಿಟಿ ಕೊಟ್ಟು ಮಾಡ್ತಿರೋದಕ್ಕೆ 8 hours. ಬಟ್ ನಾರ್ಮಲ್ ವರ್ಕ್ಶಾಪ್ ಲೆವೆಲ್ ಅಲ್ಲಿ ಮಾಡಿದ್ರೆ 2 days ಮಿನಿಮಮ್ ನಿಮ್ ಗಾಡಿಗೆ ಅಂತಾನೆ ಪ್ರಯಾರಿಟಿ ಕೊಟ್ಟು ಬೇರೆ ಎಲ್ಲ ಕೆಲಸ ನಿಲ್ಸ್ ಮಾಡ್ತಿರೋದು, ಬೇರೆ ಅಪಾಯಿಂಟ್ಮೆಂಟ್ ಯಾವ್ದು ತಗೊಂಡಿಲ್ಲ. ಯೂಶಲಿ ನಮ್ ವರ್ಕ್ಶಾಪ್ ಡೇ ಟು ಡೇ ಬೇಸಿಸ್ ಅಲ್ಲಿ 2-3 ಕಾರ್ ಜೊತೆಗೆ ಮಾಡ್ತಿರ್ಬೇಕು. ಇಟ್ ಟೇಕ್ ಮಿನಿಮಮ್ 2 days. ಬಟ್ ಅಗೇನ್ ಡಿಪೆಂಡ್ಸ್ ಆನ್ ಕಂಡೀಷನ್. ಈಗ ಕೆಲವೊಂದ್ಸಲ 2 hour ಮಾಡ್ಬೋದು. ಬಟ್ ಅಗೇನ್ ಗಿವನ್ ಕಾಂಟೆಕ್ಸ್ಟ್ ನಿಮ್ಗೆ ಹೊಸ ಗಾಡಿ ಆಗಿ ಬೇಸಿಕ್ ಡಿಫೆಕ್ಟ್ಸ್ ಇದ್ರೆ ಕ್ಲಿಯರ್ ಮಾಡೋದಕ್ಕೆ ಹಾರ್ಡ್ಲಿ ಇಟ್ ಟೇಕ್ 2-3 hours. ಬಟ್ ಈ ತರ ಸಿಚುವೇಶನ್ ಅಲ್ಲಿ ಮಿನಿಮಮ್ 2 days ನಾವು ಟೈಮ್ ತಗೊಂತೀವಿ. ಓಕೆ. ಸೊ ದಟ್ ಇಸ್ ಗ್ರೇಟ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನನ್ನ ಕಾರ್ ಪ್ರಯಾರಿಟಿ ಕೊಟ್ಟಿದ್ದೀರಾ. ಇನ್ನೊಂದು ತುಂಬಾನೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ರಿಗಾರ್ಡಿಂಗ್ ಡೀಟೇಲಿಂಗ್. ಆಡಿಯನ್ಸ್ ನೋಡಿರೋರಿಗೆ ಇದ್ರ ವಿಚಾರ ತುಂಬಾ ಗೊತ್ತಿರಲ್ಲ, ಅವ್ರು ಇವತ್ತು ಕಲಿತಾರೆ. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ದೇ ಕ್ಯಾನ್ ಅಪ್ರೋಚ್ ಯು ಫಾರ್ ಡೀಟೇಲಿಂಗ್ ಸರ್ವಿಸಸ್. ಖಂಡಿತ. ಯಾವುದೇ ಗಾಡಿ ಆಗ್ಲಿ ಆ ಕೆಲಸ ಇಲ್ಲಿ ಗಾಡಿಲಿ ಏನ್ ಕೆಲಸ ಮಾಡ್ಬೋದು ಅಂತ ಗಾಡಿ ನೋಡಿದ್ಮೇಲೆ ಹೇಳಕ್ಕಾಗತ್ತೆ. ಜಸ್ಟ್ ಎಷ್ಟೊಂದು ಜನ ನಮ್ಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಕೇಳ್ತಾರೆ. ಬಟ್ ಅದ್ರಲ್ಲಿ ನಾವು ಫೋಟೋಸ್ ಅಲ್ಲಿ ರಿಯಲಿ ಜಡ್ಜ್ ಮಾಡಕ್ಕಾಗಲ್ಲ. ಗಾಡಿ ಲೈಟಿಂಗ್ ಸೆಟಪ್ ಅಲ್ಲಿ ಇಟ್ಟಾಗ ಅದ್ರಲ್ಲಿ ಡಿಫೆಕ್ಟ್ಸ್ ನೀಟಾಗಿ ಕಾಣಿಸುತ್ತೆ. ಸೊ ಡಿಫೆಕ್ಟ್ಸ್ ನಾವು ನೋಡಿದ್ರೆ ಅವಾಗ ನಾವು ಒಂದು ಲೈಕ್ ಏನ್ ಗಾಡಿ ಏನ್ ಕೆಲಸ ಮಾಡ್ಬೋದು, ಏನ್ ಚಾರ್ಜ್ ಮಾಡ್ಬೋದು ಅಂತ ಹೇಳೋದು ನಮಗೂ ಸೆನ್ಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದ್ ಜನ ಜಸ್ಟ್ ಹಿಂಗ್ ಗಾಡಿ ಫೋಟೋ ಕಳಿಸ್ಬಿಟ್ಟು ಎಲ್ಲ ಚೆನ್ನಾಗಿದೆ ಒಂದ್ ರೌಂಡ್ ಪಾಲಿಶ್ ಹೊಡೆದ್ರೆ ಸಾಕು ಅನ್ನೋ ತರ ಹೇಳ್ತಾರೆ. ಆಕ್ಚುಲಿ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ನೋಡಿದ್ರೆ ಡಿಫೆಕ್ಟ್ಸ್ ಕಾಣಿಸುತ್ತೆ. ಅರ್ಥ ಆಯ್ತು. ಓಕೆ, ಶೋರ್ಲಿ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಕಾರು ಫಿನಿಶ್ ಆದ್ಮೇಲೆ ಆಫ್ಟರ್ ವಿಡಿಯೋ ತೋರಿಸ್ಕೊಡ್ತೀನಿ. ಸೆಂಟ್ರಲ್ಲಿ ಏನೇನು ಮಾಡ್ತಿರ್ತಾರೆ ಆ ಪ್ರಾಸೆಸ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಬರೀ ಒನ್ ಲೇಯರ್ ಸ್ಯಾಂಡಿಂಗ್ ಅಷ್ಟೇ ಆಗಿರೋದು. ಸೊ ಇನ್ನೂ ಈಗ ತೋರಿಸ್ತಿರೋ ಉದ್ದೇಶ ಏನಂತಂದ್ರೆ ಸರ್ಫೇಸ್ ನೀವು ಮುಟ್ ನೋಡಿದ್ರೆ ಸ್ಮೂತ್ನೆಸ್ ಗೊತ್ತಾಗ್ಲಿ ಅಂತ ಈಗ ತೋರಿಸ್ತಿರೋದು. ಇದಾದ್ಮೇಲೆ ಒಂದು ನಿಮ್ 3 coats ಪಾಲಿಶ್ ಆದ್ಮೇಲೆ ನೋಡಿ. ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಆಕ್ಚುಯಲ್ ಡಿಫ್ರೆನ್ಸ್, ಅವಾಗ ಗೊತ್ತಾಗುತ್ತೆ. ಒಂದ್ಸಲ ಪಾಲಿಶ್ ಆಗ್ಲಿ ಆಮೇಲೆ. ಓಕೆ, ಡನ್. ಸೊ ಒಂದೊಂದು ನೆಕ್ಸ್ಟ್ ಒಂದೊಂದು ರೌಂಡ್ ಪಾಲಿಶ್ಗೂ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನಿಮ್ಗೆ ಒಂದು ಐಡಿಯಾ ಇರುತ್ತೆ ಪಾಲಿಶಿಂಗು ಈ ಡೀಟೇಲಿಂಗ್ ಅನ್ನೋದು ಹೆಂಗ್ ನಡೆಯುತ್ತೆ ಅಂತ. ಓಕೆ, ಸ್ಟೇ ಟ್ಯೂನ್. ಸೂಪರ್. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹಾಂ ಬ್ರೋ, ಈ ಕಡೆ ಆಗಿದೆ ಪ್ಯಾನೆಲ್. ನಿಮಗೆ ಇದೇ ಡಿಫ್ರೆನ್ಸ್ ನಿಮಗೆ ಇಡೀ ಕಾರ್ ಬರುತ್ತೆ. ಓ ವಾವ್, ಕ್ಲಿಯರ್ ಆಗಿದೆ. ಏನು ಫಿನಿಶ್ ಇದೆ ಬ್ರೋ ಇದು? ಸೇಮ್ ಮಿರರ್ ಎಫೆಕ್ಟ್ ಬರ್ತದೆ. ಸಖತ್ತಾಗಿದೆ. ವಾವ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಬರುತ್ತೆ ಅಂತ. ಓ, ಅದಕ್ಕೆ ಹೇಳಿದ್ರು ರಿಫ್ಲೆಕ್ಷನ್ ಕಾಣಿಸುತ್ತೆ ಅಂತ. ನೋಡಿ
ಸೇಮ್ ಶೋರೂಮ್ ರಿಫ್ಲೆಕ್ಷನ್ ಕಾಣಿಸ್ತಿದೆ. ಅದೇ ಕಾಣುತ್ತೆ. ಸೂಪರ್ ಸಖತ್ತಾಗಿದೆ ಬ್ರೋ. ನೋಡೋಣ ಫುಲ್ ಕಾರ ಆಗಲಿ. ಕೋಟೆ ದೂಸರಾ ತೀಸರಾ ಹೇಗವಲ್ಲ ಅಚ್ಚಾ. ಮತ್ತೆ ಇನ್ನೂ ಒಂದಿದೆ, ಅದಾದ್ಮೇಲಂತೂ ಐ ಥಿಂಕ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫಿನಿಶು. ಈಗ ಮತ್ತೆ ಆ ಸೈಡ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಆ ಕಡೆ ಕ್ಲೀನ್ ಲೈಟ್ ತರ ಕಾಣಿಸುತ್ತೆ, ಈ ಕಡೆ ಲೈಟ್ ಹತ್ರ ಫುಲ್ ಆರೆಂಜ್ ಬ್ಲೂ ತರ ಇರುತ್ತೆ. ಹೌದೌದು ನಿಮಗೆ ಬ್ಲಾಕ್ ಆಗಿರೋದಕ್ಕೆ ಮಿರರ್ ರಿಫ್ಲೆಕ್ಷನ್ ಕಾಣಿಸ್ತಿದೆ ನೋಡಿ, ಸೈಡ್ ವಾಲ್ದು ಮತ್ತೆ ಲೈಟ್ ಎಲ್ಲ ನೋಡಿ, ಹಾಗೆ ಹೇಳ್ಬೋದು ಇಲ್ಲಿ. ಸೂಪರ್ ಆಗಿದೆ ಫಿನಿಶು. ಇವಾಗ ಇದು ಎಷ್ಟನೇ ಕೋಟು ಅಂದರೆ? ಇದು ಈಗ ಮಾಡಿರೋದು 2 ಕೋಟ್ಸ್ ಆಗಿದೆ, ಫೈನಲ್ ಕೋಟ್ ಮಾಡ್ತಾರೆ. ಓಕೆ ಸೂಪರ್. ಸೊ ನಿಮ್ಗೆ ಈ ಬ್ಲಾಕ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅಂದ್ರೆ ಈ ತರ ಫಿನಿಶ್ ಪಕ್ಕಾ ಬಂದೇ ಬರುತ್ತೆ. ಸೊ ವೈಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಹೇಳಕ್ಕಾಗಲ್ಲ, ಕಲರ್ ಮೇಲೆ ಡಿಪೆಂಡ್. ರೆಡ್ ಬ್ಲಾಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾಲಿಶ್ ಮಾಡಿಸಿದಾಗ. ಹೌದು. ಯೂಶಲಿ ನೀವು ಡೀಟೇಲಿಂಗ್ ಸ್ಟುಡಿಯೋಸ್ ಅಲ್ಲಿ ಜಾಸ್ತಿ ನೀವು ನೋಡಿದ್ರು ಬ್ಲಾಕ್ ಅಥವಾ ರೆಡ್ ಕಾರ್ಸ್ ಇರುತ್ತೆ. ಹೌದು, ಯಾಕೆಂದ್ರೆ ಅದ್ರಲ್ಲೇನೆ ಈ ಫಿನಿಶ್ ಅಚೀವ್ ಮಾಡಕ್ಕಾಗಲ್ಲ. ಕರೆಕ್ಟ್. ಬಟ್ ಸಕ್ಕತ್ತಾಗಿ ಬಂದಿದೆ ಫಿನಿಶು. ಲೆಫ್ಟಲ್ಲೂ ನೋಡಿ, ಈ ಕಡೆ ಆಗಿದೆ ಫುಲ್. ಹೆಂಗಿದೆ ಫಿನಿಶ್ ನೋಡಿ. ಇನ್ನು ಈ ಕಡೆ ಮಾಡಬೇಕು. ಸೊ ವೆಯ್ಟ್ ಮಾಡೋಣ ಎಂಡ್ವರೆಗೂ. ಇನ್ನೂ ಮಾಡ್ತಿದ್ದಾರೆ. ಈ ರೈಟ್ ಸೈಡ್ ಫುಲ್ ಮುಗಿಸಿದ್ದಾರೆ, ಅಂದರೆ ವಿಡಿಯೋದಲ್ಲಿ ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡು. ಸೊ ರೈಟ್ ಸೈಡ್ ಇನ್ನೂ ಮಾಡ್ತಿದ್ದಾರೆ. ಲೆಫ್ಟ್ ಸೈಡ್ ಫಿನಿಶ್ ನೋಡಿ, ಮಿರರ್ ಫಿನಿಶ್. ವಾವ್ ಸೂಪರ್ ಗೈಸ್. ಕಾರ್ನ ನೋಡಿ, ಫಿನಿಶ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಟ್ ಕೆಲಸ ಇನ್ನೂ ಜಾಸ್ತಿ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇನ್ನೂ ಲೆಫ್ಟ್ ಸೈಡು ಮುಗಿಸಿ ಪಾಲಿಶ್ ಹೊಡೆದು ರೂಫ್ ಇನ್ನೂ ಪೆಂಡಿಂಗ್ ಇದೆ. ಸೊ ಇನ್ನೂ ಟೈಮ್ ಹಿಡಿಯುತ್ತೆ. ಸೊ ಟೈಮ್ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಕೆಲಸ. ಸೊ ಅದಕ್ಕೆ ನಾನು ಪುಷ್ ಮಾಡಿಲ್ಲ, ಬೇಡ ಇವತ್ತೇ ಬೇಡ, ನಾನೇ ಬಂದು ಇಸ್ಕೊತೀನಿ ಅಂದ್ಬಿಟ್ಟು. ಯಾಕೆಂದರೆ ಗ್ಲಾಸ್ ಮೇಲೆಲ್ಲ ಫಿನಿಶ್ ಮಾಡ್ತಾರೆ ಹೇಳಿದ್ರಲ್ವ ಆವಾಗಲೇ. ಸೊ ಈ ಮಾರ್ಕೆಲ್ಲ ಹೋಗಬೇಕು, ಈ ಸ್ಟೈನ್ ಮಾರ್ಕೆಲ್ಲ ಹೋಗಬೇಕು ನೋಡಿ, ಈ ಮಾರ್ಕೆಲ್ಲ ಹೋಗಬೇಕು. ಸೊ ಮತ್ತೆ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಫಿನಿಶು ಔಟ್ಕಮ್ಮು ನಿಮಗೆ ನಾಳೆ ತೋರಿಸ್ಕೊಡ್ತೀನಿ. ಓಕೆ, ಸ್ಟೇ ಟ್ಯೂನ್. ಡೇ 2 ಆಟೋ ಪೈಲಟ್ಗೆ ಲೆಫ್ಟ್ ತೊಗೊಂಡಿದ್ದೀವಿ. ರ್ಯಾಪಿಡೋ ಬಂದಿದ್ದೀನಿ. ಅದೇ ಅಣ್ಣ ಲೆಫ್ಟ್ ಸೈಡಲ್ಲಿದೆ ನೋಡಿ, ಅದೇ ನೋಡಿ ಬಂದಿದ್ದೀನಿ. ಇದು ಫೈನಲ್ ಲುಕ್ಕು. ಸೊ ನೋಡಿ, ಸನ್ಲೈಟಲ್ಲಿ ನಿಲ್ಲಿಸಿದ್ದೀನಿ, ನಿಮ್ಗೆ ಹತ್ರದಿಂದ ತೋರಿಸ್ಕೊಡ್ತೀನಿ ನೋಡಿ. ಈ ಪರ್ಲ್ಸು ಮುಂಚೆ ಕಾಣಿಸ್ತಿರ್ಲಿಲ್ಲ, ಒಂಥರ ಒಂಥರ ಆಯಿಲ್ ಪೇಂಟ್ ಫಿನಿಶ್ ಥರ ಇತ್ತು. ಬಟ್ ಇವಾಗ ನೋಡಿ ಫಿನಿಶ್ ಹೆಂಗಿದೆ ಅಂತ. ಇದು ಬ್ಲ್ಯಾಕು ಈ ಥರ ಇಷ್ಟು ರಿಫ್ಲೆಕ್ಟಿವ್ ಆಗಿರುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಸೀರಿಯಸ್ಲಿ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ತುಂಬ ಚೆನ್ನಾಗಿ ಬಂದಿದೆ ಬ್ರೋ. ಥ್ಯಾಂಕ್ ಯು ವಿನೀತ್ ಬ್ರೋ, ಥ್ಯಾಂಕ್ ಯು ಅರ್ಜುನ್ ಬ್ರೋ. ಏನಾದರೂ ಸಜೆಷನ್ಸ್ ಲಾಸ್ಟು ತುಂಬ ಚೆನ್ನಾಗಿ ಬಂದಿದೆ ಬ್ರೋ ಹೇಳಬೇಕು ಅಂದರೆ. ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್. ಏನಾದರೂ ಯಾರೇ ಫುಲ್ ಬಾಡಿ ಪೇಂಟಿಂಗ್ ಮಾಡ್ಸೋಕ್ಕೆ ಮುಂಚೆ ಒಂದು ರೌಂಡ್ ಪಾಲಿಶಿಂಗ್ ಟ್ರೈ ಮಾಡಿ. ಸೊ ದಟ್ ಏನಂದರೆ ಎಷ್ಟು ಡಿಫೆಕ್ಟ್ಸ್ ಪಾಲಿಶಿಂಗಲ್ಲಿ ಫಿಕ್ಸ್ ಆಗುತ್ತೆ ನೋಡಿಬಿಟ್ಟು ಆಮೇಲೆ ಅವಶ್ಯಕತೆ ಇರೋದಕ್ಕೆ ಮಾತ್ರ ನೀವು ಪೇಂಟಿಂಗ್ ಮಾಡಿಸ್ಕೋಬೋದು. ಕೆಲವೊಂದು ಯೂಶಲಿ ಏನಾದ್ರು ಅಲ್ಲೊಂದು ಇಲ್ಲೊಂದು ಡ್ಯಾಮೇಜ್ ಇದ್ದರೆ ಯೂಶಲಿ ಫುಲ್ ಬಾಡಿಗೆ ಹೋಗ್ಬಿಡ್ತಾರೆ. ಅದ್ರ ಬದಲು ಯು ಕ್ಯಾನ್ ಟ್ರೈ ಪಾಲಿಶಿಂಗ್ ಫಸ್ಟ್. ದೆನ್ ನಿಮ್ಗೆ ಏನಾದರೂ ನಾಮಿನಲ್ ಕಾಸ್ಟಲ್ಲಿ ನಿಮ್ಮ ಕಾರ್ ಆ್ಯಕ್ಚುಲ್ ಪೇಂಟ್ ಕಂಡೀಷನ್ ಏನಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಪೇಂಟಿಂಗ್ ಹೋಗಬೇಕಾ ಬೇಡವಾ ಅನ್ನೋ ಡಿಸಿಷನ್ ತೊಗೋಬೋದು. ಅದು ಬಿಟ್ಟು ನಿಮಗೆ ಇದು ಪಾಲಿಶಿಂಗ್ ಅಷ್ಟೇ ಅಲ್ಲದೆ PPF ಆಗಲಿ ಸೆರಾಮಿಕ್ ಆಗಲಿ ಏನೇ ಅವಶ್ಯಕತೆ ಇದ್ರೂ ಯು ಕ್ಯಾನ್ ಆಲ್ವೇಸ್ ಕಮ್ ಇನ್ ಟು ಆಟೋ ಪೈಲಟ್ ಆ್ಯಂಡ್ ವಿಲ್ ಬಿ ದೇರ್ ಟು ಅಸಿಸ್ಟ್ ಯು. ಆ್ಯಂಡ್ ನಿಮ್ಮ ಕಾರಿಗೆ ಏನು ಮಾಡಿದ್ರೆ ಸೂಟ್ ಆಗುತ್ತೆ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಯು ಕ್ಯಾನ್ ಬ್ರಿಂಗ್ ಇನ್ ಯುವರ್ ಕಾರ್ ಆ್ಯಂಡ್ ಆಟೋ ಸಿಂಡಿಕೇಟ್ ಫಾಲೋಸ್ ಅಂದರೆ ಯು ಆರ್ ಆಲ್ವೇಸ್ ವೆಲ್ಕಮ್. ಯು ಕ್ಯಾನ್ ಆಲ್ವೇಸ್ ಕಮ್ ಇನ್. ಈ ವಿಡಿಯೋ ಒಂಥರ ಇನ್ಫಾರ್ಮೇಟಿವ್ ಆಗಿ ಮಾಡಿದ್ದೆ, ನಾಟ್ ದ ರೆಗ್ಯುಲರ್ ಆಟೋ ಶೋ ವಿಡಿಯೋಸ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು, ಬಾಯ್.